ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರೆನ್ವಿ. ನಾನು ಮತ್ತೊಂದು ಹೊಸ ವಿಡಿಯೋನಲ್ಲಿ ಬಂದಿದ್ದೀನಿ. ಇವಾಗ ನೋಡಿರ್ಬೋದು ನೀವು ಹೇಗೆ ಏರೋಪ್ಲೇನ್ ಎಲ್ಲ ಮೂವ್ ಆಗ್ತಾ ಇದ್ದಿದ್ದು. ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ಎಷ್ಟೊಂದು ಆಬ್ಜೆಕ್ಟ್ಸ್ಗಳೆಲ್ಲ ಮೂವ್ ಆಗ್ತಾ ಇದ್ದಿದ್ದು. ಹೇಗೆ ಫ್ಲೈಟು ಟೇಕ್ ಆಫ್ ಆಗ್ತಾ ಇದ್ದಿದ್ದು, ಮತ್ತು ಜೆಟ್ಟು, ಇದೆಲ್ಲ ನೀವು ಬರೀ ಏರೋಪ್ಲೇನೇ ಅಂತ ಏನಲ್ಲ, ನೀನು ಯಾವ ಆಬ್ಜೆಕ್ಟ್ ಬೇಕಂದ್ರೂ ನೀವು ಪಿಕ್ಚರ್ಸ್ನ ತೊಗೊಬೋದು. ಜೊತೆಗೆ ಈ ಪಿಕ್ಚರ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಬೇಕಂದರೆ ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಾಂದರೆ ನೀವು ಗೂಗಲಲ್ಲಿ ಬೇರೆ ಇಮೇಜಸ್ನ ತೊಗೊಬೋದು. ಬೇಕಂದರೆ ನೀವು ಬೇರೆ ಆ್ಯನಿಮೇಷನ್ ಕೂಡ ಕ್ರಿಯೇಟ್ ಮಾಡ್ಬೋದು. ಹೇಗೆಂದ್ರೆ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನೀವು ಬ್ಲ್ಯಾಂಕ್ ಇಮೇಜ್ನ ತೊಗೊಂಡು ನೀವು ಅಲ್ಲಿ ಯಾರ ಬ್ಯಾಕ್ಗ್ರೌಂಡ್ ಬೇಕು ಕಲರ್ ಚೂಸ್ ಮಾಡ್ತೀನಿ. ನಾನು ಬ್ಲ್ಯಾಕ್ ಕಲರ್ ಚೂಸ್ ಮಾಡಿದ್ದೀನಿ. ಈಗ ನಾವು ಬ್ಲ್ಯಾಕ್ ಕಲರ್ ಇದೆ, ಈಗ ನಮಗೆ ಗ್ರೀನ್ ಕಲರ್ ಬೇಕಲ್ಲ, ಸೊ ನಾವು ಕಲರ್ ಚೇಂಜ್ ಮಾಡೋಣ. ಹೇಗೆ ಚೇಂಜ್ ಮಾಡೋದು ಅಂದರೆ ನೀವು ಕಲರ್ ಆಪ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಬ್ಲ್ಯಾಕ್ ಇರೋದನ್ನ ಗ್ರೀನ್ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಗ್ರೀನ್ ಸ್ಕ್ರೀನ್ ಆಗುತ್ತೆ, ನೋಡಿದ್ರಲ್ಲ. ಇದೊಂದು ನಿಮಗೊಂದು ಅಡ್ವಾಂಟೇಜ್ ಇದೆ ಈ ಫೀಚರಲ್ಲಿ. ಇವಾಗ ನಾನು ಮೀಡಿಯಾ ಲೇಯರಲ್ಲಿ ಮೀಡಿಯಾ ಅಟ್ಯಾಚ್ ಮಾಡೋಣ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಶೇರ್ ಮಾಡಿರ್ತೀನಿ. ಆ ಇಮೇಜಸ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಬ್ರೌಸರಿಂದನೂ ಹಾಕ್ಕೊಬೋದು. ನೋಡಿ, ಇವಾಗ ನಾನು ಡೌನ್ಲೋಡ್ ಮಾಡಿದ್ದೀನಿ, ಆದರೆ ಇದು PNG ನನಗೆ ಸಿಗಲಿಲ್ಲ. ಅದಕ್ಕೆ ಇವಾಗ ನಾನು ಏನು ಮಾಡ್ತೀನಿ, ಅದನ್ನ ಒಂದು ಸ್ವಲ್ಪ ಅದರದ್ದು PNG ಕಲರ್ ಬರೋ ಥರ ನಾನು ಮಾಡ್ಕೊತೀನಿ. ನಾವು ಕ್ರೋಮಾಕಿ ಯೂಸ್ ಮಾಡಿಕೊಂಡು ಆ ವೈಟ್ ಲೇಯರ್ ಮಾತ್ರ ನಾನು ಎರೇಸ್ ಮಾಡೋ ಟೈಪ್ ಮಾಡ್ಕೊತೀನಿ. ನಿಮಗೆ PNGನಲ್ಲೇ ಸಿಕ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಇದು ಆ್ಯನಿಮೇಷನ್ ಹೇಗೆ ಮಾಡೋದು ಅಂತ. ಯಾಕಂದರೆ ನೀವು ಒಂದು ಲೈನ್ 1 ಮಿನಿಟ್ ಸ್ಕಿಪ್ ಮಾಡಿದ್ರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಯಾಕಂದರೆ ಇದರಲ್ಲಿ ಜಾಸ್ತಿ ಮಾತಾಡೋಕ್ಕಿಂತ ಜಾಸ್ತಿ ನೋಡೋದೇ ವಿಷಯ ಇದೆ, ಗೊತ್ತಿರಲಿ. ಇವಾಗ ನೀವು ನೋಡ್ಬೋದು ಇಲ್ಲಿ ಕೀ ಸಿಂಬಲ್ ಇದೆ, ಕೀ ಆ್ಯನಿಮೇಷನ್ ಅಂತ. ಈಗ ಇದನ್ನು ನೀವು ಪ್ಲೇಸ್ ಮಾಡ್ಕೊಳ್ಳಿ. ಈಗ ನಾನು ಏರೋಪ್ಲೇನು ಕ್ಲೀನಾಗಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಸೊ ಆವಾಗ ನಾನು ಇನ್ ಆ್ಯನಿಮೇಷನಲ್ಲಿ ಫೇಡ್ ಮಾಡ್ಕೊತೀನಿ, ಯಾಕಂದರೆ ನನಗೆ ಸ್ಟಾರ್ಟಿಂಗ್ ಫೇಡ್ ಇಷ್ಟ. ಫೇಡ್ ಮಾಡ್ಕೊಂಡಾಗ ನಮಗೆ ಒಂಥರ ಫೇಡ್ ಆಪ್ಷನ್ ಬರುತ್ತೆ. ಆಮೇಲೆ ನೀವು ಈಗ ಕೀ ಆ್ಯನಿಮೇಷನ್ ಹೋಗ್ತೀವಿ, ನೀವು ಎಲ್ಲಿಗೆ ಡ್ರ್ಯಾಗ್ ಮಾಡ್ಕೊತೀರ ಡ್ರ್ಯಾಗ್ ಮಾಡ್ಕೊಳ್ಳಿ. ಅಲ್ಲಿ ಪ್ಲಸ್ ಸಿಂಬಲ್ಲು, ಆ ಪ್ಲಸ್ ಸಿಂಬಲ್ಲು ನಿಮಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಪ್ಲಸ್ ಆಗುತ್ತೆ. ಸೊ ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ನಿಮ್ಗೆ ಅದು ರಿಮೂವ್ ಮಾಡಬೇಕಾದ್ರೆ ಮೈನಸ್ ಸಿಂಬಲ್ ಇದೆ. ಸೊ ನೀವು ಬ್ಯಾಕ್ ಬಂದು ಅಲ್ಲಿ ಆ ಬಟನ್ ಮೇಲೆ ಮೈನಸ್ ಒತ್ತಿದ್ರೆ ಅಲ್ಲಿ ನೀವು ಪ್ಲೇಸ್ ಮಾಡಿರೋ ಮೈನಸ್ ಆಗುತ್ತೆ. ಇವಾಗ ನಾನು ಪ್ಲೇ ಮಾಡ್ತೀನಿ ನೋಡಿ. ಏರೋಪ್ಲೇನ್ ಸ್ವಲ್ಪ ಸ್ಟಾಪ್ ಆಗಿ ಹೆಂಗೆ ಫಾಸ್ಟ್ ಆಗೋಯ್ತು. ಅದೇ ನಾವು ಹೆಂಗೆ ಪ್ಲೇಸ್ ಮಾಡಿರ್ತೀವಿ ಆ ಮುಖಾಂತರ ಹೋಗುತ್ತೆ. ಇವಾಗ ನಾನು ಅಲ್ಲಿ ಏನಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದಂದ್ರೆ ಕ್ಲೀನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಜೊತೆಗೆ ಈಗ ಇದರಲ್ಲಿ ಸ್ಮೋಕ್ ಇಲ್ಲ, ಸೊ ನಾನು ಏನು ಮಾಡ್ತೀನಿ, ಮತ್ತೆ ಲೇಯರಲ್ಲಿ ಸ್ಮೋಕ್ ಎಫೆಕ್ಟ್ ಹಾಕಬೇಕು. ನೋಡಿ ಮೈನಸ್ ಮಾಡಿದ್ದೀನಿ ಆವಾಗಲೇ ಹೇಳ್ದಂಗೆ. ನನಗೆ ಅಲ್ಲಿ ಆ ಪಾಯಿಂಟ್ ಇಷ್ಟ ಇಲ್ಲ ಅಂದರೆ ಆ ಪಾಯಿಂಟ್ನ ನೀವು ರಿಮೂವ್ ಮಾಡ್ಬೋದು ಮೈನಸ್ ಅಂದಲ್ಲಿ. ಏರೋಪ್ಲೇನ್ ಹೆಂಗೋಯ್ತು. ಆ್ಯಕ್ಚುಲಿ ಇದು ಏರೋಪ್ಲೇನ್ ಅಲ್ಲ, ಜೆಟ್ಟು. ಇವಾಗ ನಾನು ಸ್ಮೋಕಿಗೋಸ್ಕರ ನಾನೊಂದು ಏರೋಪ್ಲೇನ್ ತೊಗೊತೀನಿ. ಈಗ ಇದ್ದದ್ದು ಅಷ್ಟೇ, ಕ್ರೋಮಾಕಿ ಯೂಸ್ ಮಾಡಿಕೊಂಡು ನಾನು ಅದನ್ನು ಎನೇಬಲ್ ಮಾಡ್ತೀನಿ, ಬ್ಲೂ ಕಲರ್ ಕ್ರೋಮಾಕಿ ಯೂಸ್ ಮಾಡಿಕೊಂಡು. ಜೊತೆಗೆ ನನಗೆ ಸ್ಮೋಕ್ ಕಾಣಿಸ್ತಿಲ್ಲ, ಸೊ ನಾನೇನು ಮಾಡ್ತೀನಿ, ಸ್ಮೋಕ್ ಕಾಣಿಸೋದಕ್ಕೋಸ್ಕರ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ, ಕಲರ್ಸ್ನ ಬ್ರೈಟ್ನೆಸ್ ಮಾಡ್ಕೊತೀನಿ. ಆವಾಗ ನನಗೆ ಸ್ಮೋಕು ಹೆವಿಯಾಗಿ ಕಾಣಿಸುತ್ತೆ. ಸೊ ಇದೂ ಅಷ್ಟೇ ಕೂಡ. ಇದು ನೀವು ಈ ಥರ ಮಾಡೋಕ್ಕೆ ಹೋದಾಗ ನೀವು ಕ್ಲೀನಾಗಿ ಕೇರ್ಫುಲ್ಲಾಗಿ ಮಾಡಬೇಕು, ಯಾಕಂದರೆ ಏರೋಪ್ಲೇನೇ ಒಂದು ಕಡೆ ಹೋಗೋದು, ಸ್ಮೋಕೇ ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಕ್ಲೀನಾಗಿ ನಿಧಾನಕ್ಕೆ ಪ್ಲೇಸ್ ಮಾಡಿಕೊಂಡು ಮಾಡಿ.
ಇದರಲ್ಲಿ ಏನು ಇಷ್ಟ ಅಂದರೆ ಫೀಚರ್ಸು ಫ್ರೆಂಡ್ಸ್, ಈಗ ನೀವು ನೋಡ್ಬೋದು, ಇದು ಬರೀ ನಾನು ಏರೋಪ್ಲೇನ್ ಮಾತ್ರ ಯೂಸ್ ಮಾಡ್ತಿದ್ದೀನಿ, ಜೆಟ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ಬೇರೆ ಥರ ಯೂಸ್ ಮಾಡ್ಬೋದು, ಕಾರ್ ಮೂವಿಂಗು, ಮತ್ತು ಈಗ ಫ್ಲೈಟ್ ಹೋಗಿ ಒಂದು ಬಿಲ್ಡಿಂಗ್ ಕ್ರ್ಯಾಶ್ ಆಗಿ ಅಲ್ಲಿಂದ ನಿಮಗೆ ಬ್ಲಾಸ್ಟ್ ಆಗೋ ಥರ ತುಂಬಾ ಫೀಚರ್ಸ್ ಇದೆ. ಪಿಜನ್, ಈಗ ಟೈಗರ್ ಕೂಡ ನಡ್ಕೊಂಡು ಹೋಗ್ಬೋದು. ತುಂಬಾ ಎಷ್ಟೊಂದು ಫೀಚರ್ಸ್ಗಳಿದೆ. ನೀವೇನು ದೈನಂದಿನ ಕೆಲಸ ಮಾಡ್ತೀರಾ ಅದು ಕೂಡ ಮಾಡ್ಬೋದು. ಏನಂದರೆ ನಾನು ಗ್ರೀನ್ ಸ್ಕ್ರೀನಲ್ಲಿ ಹೇಗೆ ಎಫೆಕ್ಟ್ಸು, ಯಾಕಂದರೆ ಇದು ಟೆಂಪ್ಲೇಟ್ನ ನೀವು ಬ್ಯಾಕ್ಗ್ರೌಂಡಲ್ಲೇ ಈಗ ಏನಪ್ಪ ಸ್ಕೈ ಅಟ್ಯಾಚ್ ಮಾಡಿದ್ರೆ ಸ್ಕೈಯಲ್ಲಿ ಮೂವ್ ಆದಂಗೆ ನಾನು ಗ್ರೀನ್ ಎಫೆಕ್ಟಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇರೋದು. ಈಗ ಕ್ಲೀನಾಗಿ ಸ್ಮೋಕ್ ಎಫೆಕ್ಟ್ನ ನಮಗೆ ಕ್ಯಾಚ್ ಆಗಬೇಕು. ಸೊ ನಿಧಾನಾಗಿ ಮಾಡೋಣ. ನೋಡಿ, ಕ್ಲೀನಾಗಿ ಕಾಣಿಸ್ಕೊಬೇಕು, ಯಾಕಂದರೆ ನನಗೆ PNG ಸಿಗಲಿಲ್ಲ ಸ್ಮೋಕ್ ಎಫೆಕ್ಟ್ ಕ್ಲೀನಾಗಿ, ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ. ಆದರೆ ನಿಮ್ಗೆ ಔಟ್ಪುಟ್ ಹೆಂಗೆ ಬಂತು, ಸೂಪರಾಗಿ ಬಂತಲ್ಲ. ಸೊ ನಾವು ಕ್ಲೀನಾಗಿ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ. ನಮ್ಗೆ ತಾಳ್ಮೆ ಇರಬೇಕು ಇಂಥ ಎಡಿಟಿಂಗಲ್ಲಿ. ಜೊತೆಗೆ ನೀವು ಈ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದ್ದೀನಲ್ಲ, ನಾವು ಗ್ರೀನ್ ಸ್ಕ್ರೀನ್ ಬೇಡ ಅಂದರೆ ನೀವು ಬ್ಲ್ಯಾಕ್ ಇಲ್ಲ ಕಲರ್ಫುಲ್ ಸ್ಕ್ರೀನ್ ಕೂಡ ಯೂಸ್ ಮಾಡ್ಬೋದು. ಏನಂದರೆ ಗ್ರೀನ್ ಸ್ಕ್ರೀನ್ ಅಂದರೆ ಕ್ರೋಮಕಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವು ಬೇರೆ ಏನೋ ಮಾಡಿರ್ತೀರ ಆ್ಯನಿಮೇಷನು, ಅದು ಬೇರೆದರಲ್ಲಿ ಅಪಿಯರ್ ಆಗಬೇಕು ಅಂದರೆ ನೀವು ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ತೀರ, ಆವಾಗ ಇದೇ ಬೇರೆ ಕಲರ್ ಅದೇ ಬೇರೆ ಕಲರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಗ್ರೀನ್ ಕಲರ್ ಯೂಸ್ ಮಾಡಿದ್ರೆ ನಮ್ಗೆ ಈಸಿಯಾಗುತ್ತೆ. ನೀವು ನೋಡಿರ್ಬೋದು, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಗ್ರೀನ್ ಸ್ಕ್ರೀನ್ ಬಗ್ಗೆ ಹೇಳಿದ್ದೆ, ಏನಕ್ಕೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಬೇಕು, ಮತ್ತು ಎಲ್ಲಿ ಗ್ರೀನ್ ಸ್ಕ್ರೀನ್ ಯೂಸ್ ಆಗುತ್ತೆ, ಮತ್ತು ಬ್ಲೂ ಸ್ಕ್ರೀನ್ ಏನಕ್ಕೆ ಯೂಸು, ರೆಡ್ ಸ್ಕ್ರೀನ್ ಇರಲಿಕ್ಕೆ ಯೂಸು ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ನಾನು ಅದಕ್ಕೋಸ್ಕರ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಈಗ ನೆಕ್ಸ್ಟ್ ನಾನು ಇನ್ನೊಂದು ಮಾಡ್ತಾಯಿದ್ದೀನಿ, ಇದು ಆ್ಯನಿಮೇಷನ್. ಸೊ ಇವಾಗ ನಾನು ಹೇಗೆ ಮಾಡಿದ್ದೀನಿ ಸೇಮ್ ಅದೇ ಥರ. ಕೊನೆಗೆ ನೀವು ಫ್ಲೈಟದು ಸೌಂಡು ಡೌನ್ಲೋಡ್ ಮಾಡ್ಕೊಂಡು ಸೌಂಡ್ ಅಟ್ಯಾಚ್ ಮಾಡ್ಕೊಬೋದು. ನೀವು ನೋಡಿದ್ದೀರಾ ನನ್ನ ಔಟ್ಪುಟ್ಟಲ್ಲಿ ಹೇಗೆ ಸೌಂಡ್ ಬಂತು ಫ್ಲೈಟದು. ಹೀಗೆ ನಂದು ಇನ್ನೆರಡು ಫ್ಲೈಟದ ಬಗ್ಗೆನೂ ಹಿಂಗೆ ಮಾಡಿರ್ತೀನಿ. ಸೊ ನೀವು ಕ್ಲೀನಾಗಿ ನೋಡ್ಕೊಳ್ಳಿ ವೀಡಿಯೋಸ್ನ, ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತೆ ಹೇಳ್ತಿದ್ದೀನಿ. ಯಾಕಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ, ಮತ್ತು ನಿಮಗೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ.
ಈಗ ನೋಡೋದ್ರಲ್ಲ ಹೇಗೆ ಏರೋಪ್ಲೇನ್ ಆಯಿತು ಅಂತ. ಹಿಂಗೆ ಭಾರಿಯಾಗಿ ಮಾಡ್ಬೋದು, ನೀವು ಏನು ಬೇಕಂದ್ರೆ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಬಾಯ್.